ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ಹಣದುಬ್ಬರ ಇಳಿಕೆ ಆಗಿದೆ. ಎಕ್ಸ್ಪೈರಿ ಪಾಸಿಟಿವ್ ಆಗಿರ್ಬೋದಾ ಅಂತ ಅಂದ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿತ್ತು, ಅಂದ್ಕೊಂಡಿದ್ದಕ್ಕಿಂತಲೂ ಚೆನ್ನಾಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು ಇವತ್ತು ಮಾರ್ಕೆಟು. ಆದರೆ ಅಷ್ಟು ಸುಲಭ ಇತ್ತಾ, ಈಸಿಯಾಗಿತ್ತಾ? ಇಲ್ಲ. ಓಪನಿಂಗಿಂದ ಹಿಡಿದು ಹಗ್ಗ ಜಗ್ಗಾಟ ಮಾಡಿ ಕೊನೆಗೆ ತಗೊಂಡೋದ್ರು. ವಿಕ್ಸು ಜಾಸ್ತಿ ಇದ್ದಾಗ ಇದು ಸಹಜವಾಗಿರುವಂಥದ್ದೇ, ಮಾರ್ಕೆಟು ಅಷ್ಟು ಸುಲಭವಾಗಿ ಇರೋದಿಲ್ಲ. ಆದರೆ ದಿನಕ್ಕೂ ವಿಕ್ಸು ಕೆಳಗಡೆ ಬರ್ತಾ ಇರೋಂಥದ್ದು ಮಾರ್ಕೆಟು ಇನ್ನೂ ಮೇಲ್ಗಡೆ ಹೋಗೋಕ್ಕೆ ಒಂದು ಸಾಥ್ ಕೊಡೋ ಥರ ಕಾಣಿಸ್ತಾ ಇದೆ. ಮಾತಾಡ್ಕೊಳ್ಳೋಣ ಇವತ್ತು ಡೀಟೇಲ್ ಆಗಿ. ಸೊ ಓವರಾಲ್ ಇವತ್ತು ನೋಡೋದಾದರೆ ಎಲ್ಲ ಸೆಕ್ಟ್ರು ಅಂದರೆ ಬ್ರಾಡ್ ಮಾರ್ಕೆಟು, ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಇವತ್ತು ಸ್ವಲ್ಪ ಸೈಲೆಂಟ್ ಆಗಿದ್ದ ಸೆಕ್ಟ್ರು ಅಂತ ಹೇಳೋದಾದರೆ ಬ್ಯಾಂಕ್ ನಿಫ್ಟಿ ಅಂತ ಕರಿತಾ ಹೋಗ್ಬೋದು. ಮಿಕ್ಕಿದ ಎಲ್ಲ ಸೆಕ್ಟ್ರಲ್ಲೂ ಕೂಡ ಇವತ್ತು ಒಂದು ಪಾಸಿಟಿವಿಟಿ ಅಂತ ಬಂತು. ಎಸ್ಪೆಷಲಿ ಡಿಫೆನ್ಸು ಚಚ್ಚಾಡ್ತಾನೆ ಇದ್ದಾರೆ ಒಂದು ವಾರದಿಂದ. ನೀವು ನೋಡ್ಬೋದು ಅಂದರೆ ಇಂಡಿಯಾದು ಏನು ಕ್ಷಮತೆ ಇದೆ ಡಿಫೆನ್ಸ್ ಸಿಸ್ಟಮಲ್ಲಿ, ಅದು ಎಲ್ಲೆಲ್ಲಿ ಹೋಗಿದೆ ಅಂದರೆ ನೋಡಿ, ಇಂಡಿಯಾ ಕ್ಷಮತೆ ಅಂದರೆ ನೀವು ಅನ್ಕೋಬೋದು ಇಸ್ರೇಲಿಂದ ಡ್ರೋನ್ ತರಿಸ್ಕೊತಾರೆ, ರಷ್ಯಾದಿಂದ ಮಿಸೈಲ್ಗಳನ್ನ ತರಿಸ್ಕೊತಾರೆ, ಜೊತೆಗೆ ಜೆಟ್ ಫ್ರಾನ್ಸಿಂದ ಬರುತ್ತೆ, ನಮ್ಮದೇನಿದೆ ಅಂತ. ಆದರೆ ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾನು ಯಾವಾಗ ಡಿಫೆನ್ಸ್ ದೇಶ ರಕ್ಷಣೆಗೆ ನಮ್ಮ ಭಾರತೀಯ ಕಂಪ್ನಿಗಳು ಏನು ಹೆಲ್ಪ್ ಮಾಡಿದ್ರು ಅನ್ನೋದನ್ನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಅದು ಯಾರಾದರೂ ನೋಡಿಲ್ಲ ಅಂತಂದರೆ ಹೋದ ಭಾನುವಾರ ಬಂದಿತ್ತು. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ MM ಪ್ರೀಮಿಯರಲ್ಲಿ ಆ ವಿಡಿಯೋ ಬಂದಿತ್ತು, ನೀವು ಚೆಕ್ಔಟ್ ಮಾಡ್ಬೋದು. HAL ಆಗಿರ್ಬೋದು, ಭಾರತ್ ಡೈನಾಮಿಕ್ಸ್ ಆಗಿರ್ಬೋದು, BEL ಆಗಿರ್ಬೋದು, ಅಥವಾ ನಮ್ಮ ಸ್ಮಾಲ್ ಕ್ಯಾಪ್ ಕಂಪ್ನಿಗಳೇನಿದೆ ಅದೆಲ್ಲ ತುಂಬ ಒಂದು ಸಹಯೋಗನ ಕೊಟ್ಟಿದೆ. ಒಂದು ಸುಸಜ್ಜಿತವಾಗಿ ಒಂದು ಅಟ್ಯಾಕ್ ಆಯ್ತಲ್ಲ, ಅದಕ್ಕೆ ಅದು ಇವಾಗ ಸುದ್ದಿ ಹರಡ್ತಾನೆ ಇದೆ ಬೇರೆ ಬೇರೆ ಕಡೆಗೆ. ಸೊ ಇದರಿಂದಾಗಿ ಇಂಡಿಯಾಗೆ ಮತ್ತೆ ಬರುವಂಥ ಡಿಮ್ಯಾಂಡ್ಗಳು, ಡ್ರೋನ್ ಡಿಮ್ಯಾಂಡ್ಗಳು, ಸುಮಾರು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಸಿಕ್ಕಾಪಟ್ಟೆ ಒಂದು ಇವಾಗ ಇನ್ಕ್ರೀಸ್ ಬಂದಿದೆ. ಸೇಲ್ಸ್ ಆರ್ಡರ್ ಬುಕ್ ಚೆನ್ನಾಗಿ ಆಗ್ತಾ ಇದೆ. ಯಾರಾದರೂ ಆ ಪರ್ಟಿಕ್ಯುಲರ್ ಸೆಕ್ಟರಲ್ಲಿ ನೀವು ಜಾಸ್ತಿ ರಿಸರ್ಚ್ ಮಾಡಿದ್ದೀರಾ, ಅಲ್ಲಿರೋ ಕೆಲವು ಸ್ಮಾಲ್ ಕ್ಯಾಪ್ ಕಂಪ್ನಿಗಳನ್ನು ನೋಡಿದ್ದೀರಾ ಅಂದರೆ ಒಳ್ಳೆ ಆಪರ್ಚುನಿಟಿ ಡೆವಲಪ್ ಆಗ್ತಾ ಹೋಗ್ಬೋದು. ಮುಂಬರುವ ದಿನಗಳಲ್ಲಿ ನೀವು ಫೋಕಸ್ ಮಾಡ್ತಾ ಹೋಗ್ಬೋದು. ಬಟ್ ಇವತ್ತಿನ ಟಾಪ್ ಗೇನರ್ ಅಂದರೆ ಅದು ಹೀರೋ ಮೋಟರ್ ಕಾರ್ಪ್. 6% ಅಪ್ ಮೂವ್ಮೆಂಟ್ ಬಂದಿದೆ. ಟೂ ವೀಲರ್ ಸೆಗ್ಮೆಂಟ್ಗೆ ಏನು ಎಂಟ್ರಿ ಆಗಿದ್ದಾರೆ, ಸುಮಾರು ಟೂ ವೀಲರ್ ಸೆಗ್ಮೆಂಟಲ್ಲಿರುವಂಥ ಕಂಪ್ನಿಗಳಿಗೆ ಒಂದು ಟಕ್ಕರ್ ಕೊಡ್ಬೋದು ಇವಾಗ. ಯಾಕಂದರೆ ಹೀರೋ ಮೋಟರ್ ಕಾರ್ಪ್ ತುಂಬ ಒಂದು ದೊಡ್ಡ ಬ್ರ್ಯಾಂಡ್ ಇರುವಂಥ ಕಂಪನಿ, ಒಳ್ಳೆ ರೀತಿಯಂಥ ಎಸ್ಟಾಬ್ಲಿಷ್ಮೆಂಟ್ ಇರುವಂಥ ಕಂಪನಿ. ಅವರು ನಾವು ಏನೇನು ದುಡ್ಡು ಹಾಕಿದಾರಲ್ಲ ಇವಾಗ ಎಲೆಕ್ಟ್ರಿಕ್ ಬಿಸ್ನೆಸ್ಸಿಗೆ ಅಂತ, 2 ವರ್ಷದಲ್ಲಿ ಆ ಬ್ರೇಕ್ ಈವನ್ ಲೆವೆಲ್ನ ಮುಟ್ಬಿಡ್ಬೋದು, ಅಂದರೆ ಆ ಬಂಡವಾಳನ ತೆಗೆದು ಬಿಡ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಒಂದು 25,000ದಿಂದ 30,000 ಎಲೆಕ್ಟ್ರಿಕ್ ವೆಹಿಕಲ್ ಗಾಡಿ ಸೇಲ್ ಆದರೂ ಸಾಕು, ನಮಗೆ ನಾವು EVದು ನಮ್ದೇನಿದೆಯೋ ಅದು ಬ್ರೇಕ್ ಈವನ್ ಲೆವೆಲ್ನ ರೀಚ್ ಆಗ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ನ ಕೊಟ್ಟಿದೆ. ಕಾಮೆಂಟ್ರಿ ಬಂದಿದೆ ಅವರ ಮ್ಯಾನೇಜ್ಮೆಂಟಿಂದ. ಆ ಕಾರಣದಿಂದಾಗಿ ಇವತ್ತು 6% ಅಪ್ ಮೂವ್ಮೆಂಟ್ ಬಂದಿತ್ತು. ಆಟೋ ಸೆಕ್ಟರ್ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಟಾಟಾ ಮೋಟರ್ಸ್ 4%, ನೆನ್ನೆ ಅಷ್ಟೇ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಇದೆಲ್ಲ ಇವತ್ತಿನ ಟಾಪ್ ಗೇನರ್ ಆಯಿತು. ಟ್ರೆಂಟ್ ಕೂಡ 4% ಬಂದಿತ್ತು. ಟಾಪ್ ಲೂಸರ್ ಅಂದರೆ ನನಗೆ ಯಾವುದು ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿರೋ ಸ್ಟಾಕ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಮೇ ಬಿ ಇಂಡಸ್ಇಂಡ್ ಬ್ಯಾಂಕ್, 0.11% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ಕೆಲವೊಂದು ಮಿಕ್ಸ್ ಸೆಂಟಿಮೆಂಟೇ ಇತ್ತು ಇಲ್ಲಿ. ಬಟ್ ಅಗೇನ್ ನೌಕರಿನಲ್ಲಿ 3.44%, ಬಜಾಜ್ ಹೋಲ್ಡಿಂಗ್ ಅಲ್ವಾ, ಬಜಾಜ್ ಹೋಲ್ಡಿಂಗಲ್ಲಿ 5.07% ಅಪ್ ಮೂವ್ಮೆಂಟ್ ಬಂದಿದೆ. ಕೆಲವರು BSEದು ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ, ಸ್ಪ್ಲಿಟ್ ಅಲ್ಲ ಬೋನಸ್ ಇಶ್ಯೂ ಮಾಡ್ತಾ ಇದ್ದಾರೆ ಏನು ಅಂತ ಕೇಳಿದ್ರಿ. ನ್ಯೂಸ್ ಬಂದಿರುವಂಥದ್ದು 23 ಮೇ ಒಳಗಡೆ ನೀವೇನಾದರೂ BSE ಸ್ಟಾಕನ್ನು ಖರೀದಿ ಮಾಡಿ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಇಟ್ಕೊಂಡಿದ್ರಿ ಅಂದರೆ ನಿಮಗೆ ಒಂದು ಸ್ಟಾಕಿಗೆ 2 ಸಿಗ್ತಾ ಹೋಗುತ್ತೆ. ಅಂದರೆ ಏನು ಸುಮ್ಮನೆ ಫ್ರೀಯಾಗಿ ಕೊಟ್ಬಿಡ್ತಾರೆ, ಇಲ್ಲ ಪ್ರೈಸು ಆಮೇಲೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಏನು ಪ್ರೈಸ್ ಇರುತ್ತೋ ಅದು ಅರ್ಧ ಆಗ್ತಾ ಹೋಗುತ್ತೆ. ಬಟ್ ಬೋನಸ್ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜಸ್ಟ್ ಬಿಕಾಸ್ ಬೋನಸ್ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಬೈ ಮಾಡಬೇಕಾ? ಇಲ್ಲ. ನೋಡಿ ಯಾಕೆ ಕಂಪ್ನಿಗಳು ಈ ಥರ ಮಾಡ್ತಾರೆ ಏನು ಅಂತ ಅಂದಾಗ, NSE IPO ಬರುವಂಥದ್ದು ಡಿಲೇ ಆಗ್ತಾನೆ ಇದೆ ಅಲ್ವಾ. ಅವ್ರದ್ದು ಇವ್ರ ಜೊತೆ ಮತ್ತು ಸ್ವಲ್ಪ ಸೆಬಿ ಜೊತೆನೂ ಕೂಡ ಒಂದಿಷ್ಟು ನಡೀತಾ ಇತ್ತು, ಬಿಡ್ತಾ ಇರಲಿಲ್ಲ, ಲೆಟ್ರ್ ಬರೆದಿದ್ರು, ಈ ಥರ ಎಲ್ಲ ಆಗ್ತಾನೆ ಬಂದಿತ್ತು. ಸೊ ಇವಾಗ NSE IPO ಹತ್ತತ್ರ ಬರ್ತಾ ಇದೆ, ಫೈನಲೈಸ್ ಆಗ್ಬೋದು ಅಂತ ಸುದ್ದಿ ಬರ್ತಾ ಇದೆ. ಈ ವರ್ಷನೇ ಲಿಸ್ಟ್ ಆಗುತ್ತೋ ಏನೂ ಗೊತ್ತಿಲ್ಲ. ಆದರೆ NSE ಬಂತು ಅಂತಂದರೆ ಅಫ್ಕೋರ್ಸ್ ವಾಲ್ಯೂಮಲ್ಲಾಗಲಿ ಮತ್ತೊಂದಾಗಲಿ BSEಗಿಂತ ತುಂಬ ದೊಡ್ಡ ಒಂದು ಪಾಲನ್ನು ಹೊಂದಿದೆ NSE. ಹಾಗಾಗಿ ಜಾಸ್ತಿ ಜನನ ಅಟ್ರಾಕ್ಟಿವ್ ಮಾಡೋದಕ್ಕೆ ಈ BSE ಈ ಥರ ಮಾಡಿರ್ಬೋದು. ಅಥವಾ ಸ್ಟಾಕು ತುಂಬ ರ್ಯಾಲಿ ಆಗಿ ಹೋಗಿತ್ತಲ್ಲ, ಅದನ್ನು ಸ್ಪ್ಲಿಟ್ ಮಾಡೋಣ ಅಂತ ಕೂಡ, ಅಂದರೆ ಬೋನಸ್ ಇಶ್ಯೂ ಮಾಡಿ ಹಾಫ್ ಮಾಡೋಣ ಅಂತ ಕೂಡ, ಇನ್ನೂ ಅಫೋರ್ಡಬಲ್ ಮಾಡೋಣ ಜನಗಳಿಗೆ ಅಂತ ಕೂಡ ಮಾಡಿರ್ಬೋದು. ಸೊ 23 ಮೇ ಲಾಸ್ಟ್ ಡೇಟ್ ಆಗಿರುತ್ತೆ BSEನಲ್ಲಿ. ಜಸ್ಟ್ ಬಿಕಾಸ್ ಅದಕ್ಕೆ ನೀವು ತೊಗೊಳಕ್ಕೆ ಹೋಗ್ಬಿಡಿ. ಈಗಿನ ವ್ಯಾಲ್ಯೂಯೇಷನ್ನ ನೋಡಿಕೊಂಡು NSE IPO ಬಂದರೆ ಯಾವ ರೀತಿ BSEಗೆ ಇಂಪ್ಯಾಕ್ಟ್ ಆಗ್ಬೋದು, ಇನ್ನೂ ಚೆನ್ನಾಗಾಗ್ಬೋದಾ ಕೆಳಗಾಗ್ಬೋದಾ, ಈ ಎಲ್ಲ ವಿಶ್ಲೇಷಣೆಗಳನ್ನು ನೀವು ಮಾಡಿ ಆಮೇಲೆ ನಿಮ್ಮ ನಿರ್ಧಾರನ ತೊಗೊತಾ ಹೋಗ್ಬೋದು. ಸೊ ಟಾಪ್ ಲೂಸರ್ ಅಂದರೆ ಇವತ್ತು ಇಂಡಿಯನ್ ಹೋಟೆಲ್ ಅನ್ಸುತ್ತಲ್ವಾ, 0.76% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನೋಡ್ತಾ ಬರೋಣ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ. ನಿಫ್ಟಿ ಅಂತ ನಾವು ನೋಡ್ತಾ ಬರೋದಾದರೆ ನೋಡಿ, ಇವತ್ತೇನು ಟೈಟ್ಲು ಕೊಡಿ, 6 ವಾರದಲ್ಲಿ 3,000 ಪಾಯಿಂಟ್ಗಳ ಮೂವ್ಮೆಂಟ್ ಮಾಡಿದೆ ನಿಫ್ಟಿ. ಕಾರಣ ಏನು ಅಂದರೆ ವೀಕ್ಲಿ ಕ್ಯಾಂಡಲ್ ನೋಡಿ ಬನ್ನಿ, 22,000 ಯಾವಾಗ ಜಸ್ಟು ಏಪ್ರಿಲ್ 7ನೇ ತಾರೀಕು ಆ ವೀಕು 22,000ಕ್ಕೆ ಬಂದಿತ್ತು ನಿಫ್ಟಿ. ಈಗ ಎಲ್ಲಿಗಿದೆ 25,000. 3,000 ಪಾಯಿಂಟ್ಗಳ ರ್ಯಾಲಿ ಜಸ್ಟ್ 1, 2, 3, 4, 5, 6 ವಾರಗಳಲ್ಲಿ. ಅದಕ್ಕೆ ಯಾವತ್ತೂ ಕೂಡ ನಾವು ಎಕ್ಸಾಕ್ಟ್ ಬಾಟಮ್ನ ಹಿಡಿತೀವಿ ಅಂತ ಹೋಗೋಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿಂದ ಕರೆಕ್ಷನ್ ಆಗ್ತಿದ್ದಾಗ ಕೆಲವರಿಗೆ ಏನು ಅನ್ಸಿರ್ಬೋದು, ಇನ್ನೂ ದೊಡ್ಡದಾಗಿ ಬೀಳುತ್ತೆ ಮಾರ್ಕೆಟ್ ಈ ಸಲ, 19,000ಕ್ಕೆ ಬರುತ್ತೆ, ಇಲ್ಲ ಇನ್ನೂ ಒಂದು 18,000ಕ್ಕೆ ಹೋಗುತ್ತೆ, 12,000ಕ್ಕೆ ಹೋಗುತ್ತೆ, ಈ ಥರ ಎಸ್ಟಿಮೇಷನ್ ಇರ್ಬೋದು. ಎಸ್ಟಿಮೇಷನ್ ಇಟ್ಕೊಳೋದು ತಪ್ಪ ಇಲ್ಲ, ಆದರೆ ಅಲ್ಲಿಗೆ ಬರುತ್ತೆ, ಆಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಒಳ್ಳೆ ಕರೆಕ್ಷನ್ ಆದಾಗ 10% ಮಾರ್ಕೆಟಲ್ಲಿ ಕರೆಕ್ಷನ್ ಕೊಡ್ತಾ ಇದೆ ಅಂದರೆ ಅದು
ನಮಗೆ ಒಂದು ಡಿಸ್ಕೌಂಟು ಸೇಲ್ ನಡೀತಾ ಇದೆ ಅಂತ. ಇಲ್ಲಿ ಎಷ್ಟು ಕರೆಕ್ಷನ್ ಆಗಿತ್ತು ನೋಡಿ, 17% ಕರೆಕ್ಷನ್ ಆಗಿತ್ತು. ಎನಿಥಿಂಗ್ ಎಬೋವ್ 15% ಮಾರ್ಕೆಟ್ ಕರೆಕ್ಷನ್ ಆಗುತ್ತಲ್ಲ, ತುಂಬ ಜಾಸ್ತಿ ಬುದ್ಧಿವಂತಿಕೆ ಉಪಯೋಗಿಸೋಕೆ ಹೋಗಬಾರ್ದು ನಾವು. ಅಲ್ಲಿ ಒಂದು ಮೊತ್ತನ ನಾವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಯಾಕೆಂತಂದರೆ ಇವು ನೆವರ್ ನೋ, ಯಾವಾಗಲೂ ನಿಮಗೆ 15% 20% ಕರೆಕ್ಷನ್ಗಳು ಯಾವಾಗಲೂ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಅಂಥ ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೋಬಾರ್ದು. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರು ಅಂದರೆ ಈಗ ಖಂಡಿತವಾಗ್ಲೂ ಫೋಮೋ ಕ್ರಿಯೇಟ್ ಆಗಿರುತ್ತೆ. ಅಯ್ಯೋ ಇಲ್ಲಿ ಮೇಲ್ಗಡೆ ಹೋಗ್ತಿತ್ತು, ನಾನು ಮತ್ತೆ ವಾರ ಎಲ್ಲ ಶುಚಿ ಆಯಿತು, ಮತ್ತೆ ಇನ್ನೂ ಕೆಳಗಡೆ ಬೀಳುತ್ತೆ ಅಂತ ನಾನು ಕಾದೆ, ಇವಾಗ ನೋಡಿದ್ರೆ ಕೈಗೆ ಸಿಗ್ತಾ ಇಲ್ಲ, ಮಾರ್ಕೆಟು ಮೇಲೆ ಹೋಗ್ತಾ ಇದೆ ಅಂತ. ಎಂಡ್ ಆಫ್ ದ ಡೇ ಏನು ಮಾಡ್ತೀರಾ, 22,000 ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಒಳ್ಳೆ ಬಸ್ ಸ್ಟ್ಯಾಂಡ್ ಲೆವೆಲು, ಈ ಲೆವೆಲ್ನ ಸಪೋರ್ಟ್ ಮಾಡೋ ಥರ ಇಲ್ಲಿ ಬಂದು ಕ್ಯಾಂಡ್ಲು ಮಾಡಿತ್ತು, ಆಗ ಇನ್ವೆಸ್ಟ್ ಮಾಡೋದ್ರ ಬದಲಾಗಿ ಫೋಮೋ ಬಂದು ಇನ್ನೂ ಮೇಲ್ಗಡೆ ನೋಡಿ, ಇಲ್ಲಿ ಕರೆಕ್ಷನ್ ಬಂದಿರುತ್ತೆ ಅವಾಗ ತಗೊಂಡಿರಲ್ಲ, ಇಲ್ಲಿ ಕರೆಕ್ಷನ್ ಬಂದಿರುತ್ತೆ ಅವಾಗ ತಗೊಂಡಿರಲ್ಲ, ಮೇಲೆ ಹೋಯ್ತು ಅಂತ ಹೇಳ್ಬಿಟ್ಟು ಈಗ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಹಂಗಂದ್ರೆ ಹಂಗೆ ಮಾಡಬಾರ್ದ ಆ ಥರ ಅಂತಲ್ಲ. ಇವು ನೆವರ್ ನೋ, ಇವಾಗ ಬಂದಿರುವಂಥದ್ದು ಒಂದು ದೊಡ್ಡ ಒಂದು ಕನ್ಸಿಡರೇಷನ್ ಮಾಡಿ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಲಾಂಗ್ ಪಿಕ್ಚರಲ್ಲಿ ನೋಡಿದ್ರೆ ಇದು ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಕರಿಬೋದು ನೋಡಿ. ಇಲ್ಲಿಂದ ಒಂದು ದೊಡ್ಡದಾಗಿ ಒಂದು ಅಟೆಂಡ್ ಮಾಡಿತ್ತು, ಅದಕ್ಕೆ ಒಂದು ದೊಡ್ಡದಾಗಿ ಒಂದು ಕರೆಕ್ಷನ್ ಆಯಿತು. ಈಗ ಅದಕ್ಕೆ ಜೋರಾಗಿ ತುಂಬ ಫಾಸ್ಟಾಗಿ ಮೇಲ್ಗಡೆ ಹೋಗೋ ಥರದ್ದು ಸಿಚುವೇಷನ್ ಕಾಣಿಸ್ತಾ ಇದೆ. ಬಟ್ ಇದೇ ರೀತಿ ಕಂಟಿನ್ಯೂ ಆಗಬೇಕು ಅಂದರೆ ವಿಕ್ಸ್ ಕೆಳಗಡೆ ಬರಬೇಕು. ವಿಕ್ಸ್ ಕೆಳಗಡೆ ಬಂದರೆ ಖಂಡಿತ ನಿಫ್ಟಿ ಯಾಕೆ 26,000 ಬೀಟ್ ಮಾಡಬಾರ್ದು, 26,000 ಕೂಡ ಬೀಟ್ ಆಗ್ತಾ ಹೋಗ್ಬೋದು. ಬಟ್ ಸುಮಾರು ಒಂದು ಪ್ರಿಡಿಕ್ಷನ್ಗಳು ಬಂದಿದ್ದಂಥದ್ದು ಇಷ್ಟು ಜೋರಾಗಿ ಕರೆಕ್ಷನ್ ಆದಾಗ ಲಾಸ್ಟ್ ಸೆಪ್ಟೆಂಬರಿಂದ 2025 ಅನ್ನೋದು ಒಂದು ರೇಂಜ್ ಬೌಂಡ್ ಇಯರ್ ಆಗಿರುತ್ತೆ ಅಂತ ಇತ್ತು. ಅಂದರೆ 26,000 ಏನು ಒಂದು ಟಚ್ ಮಾಡಿದ್ವಿ 2024ರಲ್ಲಿ, ಅದನ್ನ 2025ರಲ್ಲಿ ಮುರಿಯುವಂಥದ್ದು ತುಂಬ ಕಷ್ಟ ಇದೆ. ಸೊ ಅದಕ್ಕೆ ಕೆಳಗಡೆನೇ ಉಳ್ಕೊಳುತ್ತೆ ಅಂತ ಹೇಳಿದ್ರು. ಅದು ಇಲ್ಲಿ ತನಕ ಅದೇ ರೀತಿ ಆಗಿದೆ ಅಲ್ವಾ. ಯಾಕೆಂದರೆ ಯಾಕೆ ಥರ ಬರುತ್ತೆ ಅಂದರೆ ನೋಡಿ, ಸುಮಾರು ಒಂದು ಕೋವಿಡಿಂದ ಒಂದು ಸಿಕ್ಕಾಪಟ್ಟೆ ದೊಡ್ಡದಾಗಿ ಒಂದು ರ್ಯಾಲಿ ಬಂದಾಗ, ಸ್ಪೆಕ್ಟಾಕಲ್ ರ್ಯಾಲಿ ಬಂದಾಗ ಏನಾಗುತ್ತೆ, ಮಾರ್ಕೆಟ್ ಒಂದು ಸ್ವಲ್ಪ ಒಂದೆರಡು ವರ್ಷ ಪಾಸ್ ಆಗಬೇಕು ಅಲ್ವಾ. ಆ ಪಾಸ್ ಆದಾಗೆಲ್ಲ ನಮ್ಗೆ ಏನಾಗುತ್ತೆ ಅರ್ಥ, ಲಾಂಗ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಇದ್ದೀರಾ ಅಂತಂದರೆ ನೀವು ಯೋಚನೆ ಮಾಡಿ, ಸುಮ್ಮನೆ ಇಲ್ಲಿ ನೋಡ್ಕೊತ ಬನ್ನಿ, 12 ಮಂತ್ ಚಾರ್ಟ್ 1 ಮಂತ್ ಚಾರ್ಟ್ನ ನೋಡ್ಕೊಂಬನ್ನಿ. ಹಿಂದೆ ಯಾವಾಗಲೂ ಕೂಡ ಮಾರ್ಕೆಟು ಅಪ್ ಮೂಮೆಂಟೇ ಅಲ್ವಾ. ಲಾಂಗ್ ರನ್ನಲ್ಲಿ ಅಂತ ನೋಡೋದಾದರೆ ಮೇಲ್ಗಡೆನೇ ಹೋಗ್ತಾ ಇದೆ, ಮೇಲ್ಗಡೆ ಇದು ಹಿಂಗೆ ಕಂಟಿನ್ಯೂ ಆಗಿ ಮೇಲ್ಗಡೆ ಹೋಗ್ತಾನೆ ಇರುತ್ತೆ ಮುಂದಕ್ಕೂ ಅಲ್ವಾ. ಸೊ ನಾವು ಏನು ಮಾಡಬೇಕು ಅವಾಗ, ಲಾಂಗ್ ಟರ್ಮ್ ನಾನು ಇನ್ನೊಂದು 10 ವರ್ಷ 15 ವರ್ಷ 20 ವರ್ಷಕ್ಕೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಅಂದಾಗ ಈ ಪೀರಿಯಡಲ್ಲೆಲ್ಲ ನಿಮಗೆ ಏನು ಮಾಡಬೇಕು, ಆವಾಗ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಇರಬೇಕು. ನೋಡಿ ಈ ಥರ ನಿಲ್ಲುತ್ತೆ ಮಾರ್ಕೆಟು, ನಿಲ್ಲತ್ತಾರೆ. ಇದು ಈ ವರ್ಷನೂ ಸೇರಿಸ್ಕೊಂಡ್ರೆ ಹೋದ ವರ್ಷದಿಂದ ಇದು ನಿಂತಿರೋ ಪೀರಿಯಡ್ ಅಲ್ವಾ. ಸೊ ಇದರ ಈಗ ಆಲ್ ಟೈಮ್ ಹೈಯಲ್ಲಿದೆ ಅಂತ ಅನ್ಸ್ಬೋದು, ಆ ಟೈಮಲ್ಲಿದ್ದಾಗ ಅದು ಇನ್ನೂ ಹೈಯಲ್ಲಿದೆ ಅಂತ ಅನ್ಸ್ಬೋದು. ಬಟ್ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಪೀರಿಯಡ್. ನೀವು ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡೋದಾದರೆ ನೀವು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಯಾವಾಗ ಈ ಥರ ಡಿಸ್ಟ್ರಿಬ್ಯೂಷನ್ ಆಗುತ್ತೋ ಮಾರ್ಕೆಟಲ್ಲಿ, ಆಗ ಆ ವರ್ಷಗಳೆಲ್ಲ ನೀವು ಕ್ರಮೇಣವಾಗಿ ಇನ್ವೆಸ್ಟ್ ಮಾಡ್ತಾ ಬರ್ಬೋದು. ಜಸ್ಟ್ 1-2 ವರ್ಷದಲ್ಲಿ ರಿಕವರಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನಮ್ಮದೇ ಇನ್ವೆಸ್ಟ್ಮೆಂಟ್ಗಳು ಇವಾಗ 2018-19 ಮಾಡಿದ್ದು ಮೋರ್ ದೆನ್ 100% ರಿಟರ್ನ್ ಕೊಟ್ಬಿಟ್ಟಿದೆ ಅಲ್ವಾ. ಹಾಗಾಗಿ ಆ ರೀತಿಯಾಗಿ ಸೊ ಆ ಟೈಮಲ್ಲಿ ಹಾಗೆ ಅನಿಸ್ತಾ ಇರುತ್ತೆ. ನೋಡಿ ಯಾವಾಗ ಗೊಂದಲ ಆಗುತ್ತೆ ಅಂತಂದರೆ, ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಡಮ್ ಅಂತ ಒಂದು ಕೋವಿಡಲ್ಲಿ ಕರೆಕ್ಷನ್ ಬರ್ತಾಯಿತ್ತು, ಇಲ್ಲೇನೋ ಮಾಡಿದರೆ ಅಲ್ಲೇನೋ ಒಂದು ಇಸ್ರೇಲ್ ಯುದ್ಧ ಅಂತ ಆಯಿತು, ಇಲ್ಲೇನೋ ಮಾಡಿದ್ವಿ ಮತ್ತೆ ಇವಾಗ ಇನ್ನೊಂದೇನೋ ಒಂದು ಸೆಂಟಿಮೆಂಟ್ ಬಂತು. ಈ ರೀತಿ ಬಂದಾಗ ಶಾರ್ಟ್ ಟರ್ಮ್ ದೃಷ್ಟಿಯಿಂದ ನೋಡ್ತಾ ಇದ್ದಾಗ ಪ್ಯಾನಿಕ್ ಆಗುತ್ತೆ. ಬಟ್ ಲಾಂಗ್ ಟರ್ಮ್ ಇವಾಗ ನೋಡಿ 2020ರಲ್ಲಿ ಇನ್ವೆಸ್ಟ್ ಮಾಡಿದವರು ಯಾರಾದರೂ ಕಂಪ್ಲೇಂಟ್ ಮಾಡ್ತಾರೆ ಇವಾಗ, ಅಯ್ಯೋ ಇನ್ನೂ ನಾನು ಇನ್ವೆಸ್ಟ್ ಮಾಡಬೇಕಾಗಿತ್ತು ಅವಾಗ 2020ರಲ್ಲಿ ಅಂತಲೇ ನೋಡ್ತಾ ಹೋಗ್ತಾರೆ. ಸೇಮ್ ಇದೇ ತೀರನೇ ಇನ್ನೊಂದು 4 ವರ್ಷ ಬಿಟ್ಟು ಹೋಗ್ಬೋದು ಅಂದರೆ, ಅಯ್ಯೋ ಅವಾಗ ವಾರ್ ಸಿಚುವೇಷನ್ ಆಗಿತ್ತು, ಮತ್ತೊಂದಾಗಿತ್ತು, ಏನೇನೋ ಆಗಿತ್ತು, ಆಗ ನಾವು ಇನ್ವೆಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಇದು ರಿಪೀಟ್ ಮಾರ್ಕೆಟಲ್ಲಿ 2008ರಲ್ಲಿ ಇನ್ವೆಸ್ಟ್ ಮಾಡ್ದಲೇ ಇದ್ದವರು 2018-19 ಹೋದಾಗ ಅವಾಗ ಎಷ್ಟೊಂದು ಮೇಲೆ ಹೋಗಿತ್ತು ಅಂತ ರಿಗ್ರೆಟ್ ಮಾಡ್ತಾರೆ. 20ರಲ್ಲಿ ಇನ್ವೆಸ್ಟ್ ಮಾಡ್ದಲೇ ಇದ್ದವರು ಇವಾಗ ರಿಗ್ರೆಟ್ ಮಾಡ್ತಾರೆ, ಇವಾಗ ಇನ್ವೆಸ್ಟ್ ಮಾಡ್ದಿದ್ದವರು ಮುಂದೆ ರಿಗ್ರೆಟ್ ಮಾಡ್ತಾರೆ. ಇದು ಸೇಮ್ ಸ್ಟೋರಿ ಮಾರ್ಕೆಟಲ್ಲಿ ಆಗುವಂಥದ್ದು. ಅಫ್ಕೋರ್ಸ್ ಲಾಂಗ್ ರನ್ನಲ್ಲಿ ಮಾರ್ಕೆಟು ಸೆಂಟಿಮೆಂಟು ಚೇಂಜ್ ಆಗುವಂಥ ಉದಾಹರಣೆಗಳು ಇದೆ. ಕೆಲವೊಂದು ದೇಶಗಳಲ್ಲಿ ನೀವು ಜಪಾನ್ ಇಂಡೆಕ್ಸ್ ನೋಡೋದಾದರೆ, ಕೆಲವೊಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ನೋಡೋದಾದರೆ ಒಂದು 25 ವರ್ಷ 30 ವರ್ಷ ಒಂದೇ ಕಡೆ ಇರುವಂಥ ಸಿಚುವೇಶನ್ ಕೂಡ ಬಂದಿದೆ. ಆದರೆ ಇಂಡಿಯನ್ ಮಾರ್ಕೆಟ್ ಆ ಸ್ಥಿತಿನಲ್ಲಿ ಇದೆಯಾ? ಇಲ್ಲ. ಇನ್ನು ಇಂಡಿಯನ್ ಮಾರ್ಕೆಟು ಒಂದು ನೆಕ್ಸ್ಟ್ ಒಂದು 10 ವರ್ಷ ಇನ್ವೆಸ್ಟ್ ಯಾರಿದ್ದಾರೋ ಅವರಿಗಂತೂ ಒಂದು ಒಳ್ಳೆ ರೀತಿಯಲ್ಲೇ ಇದೆ ಅಂತ ಹೇಳ್ತಾ ಹೋಗ್ಬೋದು. ತುಂಬ ಆಪರ್ಚುನಿಟಿಗಳು ಇದೆ. ಹಾಗಾದರೆ ಇದೇನು ಬೈಯಿಂಗ್ ರೆಕಮೆಂಡೇಷನ್ ಅಂತ ಹೇಳ್ತಾ ಇಲ್ಲ, ಬಟ್ ಯಾಕೆ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಹಿಂಜರಿಬಾರ್ದು ಅನ್ನೋದಕ್ಕೋಸ್ಕರ ಹೇಳಬೇಕು ಅಂತ ಅನಿಸ್ತು. ಸೊ ಹಾಗಾದರೆ ಮುಂದೆ ಏನು ಕತೆ ಅಂತ ನೋಡೋದಾದರೆ 25,000 ಮೇಲ್ಗಡೆ ಕ್ಲೋಸಿಂಗ್ ಬಂದಿರೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸೈನ್. ನೆನ್ನೆ ನೋಡಿ ಯಾರ್ಯಾರು ಚಾರ್ಟ್ ಸ್ಟಾಕ್ ನೋಡಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲಿ ಒಂದು ಕ್ಲೀನಾಗಿ ಒಂದು ಈ ಪ್ಯಾಟರ್ನ್ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. 24,500ನ ಅಷ್ಟು ಸುಲಭಕ್ಕೆ ಬಿಟ್ಕೊಡ್ತಾ ಇಲ್ಲ. 24,400 ಅಂತಲೂ ಅನ್ಕೋಬೋದು. ಯಾಕೆಂತಂದರೆ ಅದು ಅಲ್ಲಿಂದ ಒಂದು ಓಪನ್ ಆಗಿ ಮೇಲ್ಗಡೆ ಹೋಗಿದ್ದಂಥದ್ದು. ಸೊ ಅದಕ್ಕಿಂತ ಕೆಳಗಡೆ ಬರೋ ತನಕ ಶಾರ್ಟಿಂಗ್ ಅಂತ ನೋಡೋದು ಬೇಡ. ಇದ್ರ ಮೇಲೆ ಓಪನ್ ಆಯಿತು ಅಂತಂದರೆ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆ ಹೋಗ್ಬೋದು ಅಂತ ಮಾತಾಡಿದ್ವಿ. ಇವತ್ತು ಏನಾಯಿತು, ಓಪನಿಂಗಲ್ಲೇ ಸೆಲ್ಲಿಂಗ್ ಥರ ಬರ್ತಾಯಿತ್ತು, ಇದ್ರ ಒಳಗಡೆ ಬರ್ತಾಯಿತ್ತು. ಇದ್ರೊಳಗಡೆ ಬಂತು ಅಂತ ಇಮಿಡಿಯೇಟಾಗಿ ಸೆಲ್ ಮಾಡಬೇಕಾ? ಮಾಡಬಾರ್ದು. ಯಾಕೆಂದರೆ ರೌಂಡ್ ಲೆವೆಲು 24,500 ಆಪ್ಷನ್ ಚಾನಲ್ಲು ಸಾರಿ ಹೇಳ್ತಿತ್ತು ಸಪೋರ್ಟ್ ಇದೆ ಅಂತ. ಇಮಿಡಿಯೇಟಾಗಿ ಇಲ್ಲಿ ಒಂದು ಬೌನ್ಸ್ ಹಾಕಿದ್ರು ವಾಪಸ್ ಇಮಿಡಿಯೇಟಾಗಿ ರಿಜೆಕ್ಷನ್ ಬಂತು. ಈ ಥರ ಎಲ್ಲ ಆದಾಗ ನಾನೇನು ಅಂದ್ಕೊಂಡೆ, ಓಕೆ ಇವತ್ತು ಈ ಝೋನ್ ಒಳಗಡೆ ಉಳಿಸ್ತಾರೆ. ಯಾಕಂದರೆ ನೋಡಿ ಇಲ್ಲಿ ಒಂದು ಮೊಮೆಂಟ್ ಆಯಿತು, ಇಲ್ಲಿ ಮತ್ತೆ ಮೇಲ್ಗಡೆ ಹೋಯಿತು, ಮತ್ತೆ ಕೆಳಗಡೆ ಬಂತು, ತುಂಬ ಒಂದು ಇಲ್ಲಿ ಎತ್ತಾಡಿಸಿದ್ದು ಆಗಿದೆ, ಇಲ್ಲೇ ಉಳಿಸ್ಬೋದು ಅಂತ. ಆದರೆ ಆಲ್ಮೋಸ್ಟ್ 12:30 1 ಗಂಟೆ ಅಷ್ಟೊತ್ತಿಗೆ FIಗಳು ಎಂಟ್ರಿ ಕೊಟ್ಟರು, ಏನು ಕತೆ ಗೊತ್ತಿಲ್ಲ. ಆ ಟೈಮಲ್ಲಿ ತುಂಬ ಮೇಲ್ಗಡೆ ಬಂತು. 25,000 ನಾನು 24,900 24,800ರಿಂದ 24,500 ಉಳಿಬೋದು ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ. ಆದರೆ ತುಂಬ ಒಂದು ಶಾರ್ಪ್ ಮೂಮೆಂಟ್ ಬಂದು 25,000 ಮೇಲ್ಗಡೆ ಕ್ಲೋಸಿಂಗ್ ಆಗೋ ಮಟ್ಟಿಗೆ ಇವತ್ತು ಮಾರ್ಕೆಟು ಬಿಹೇವಿಯರ್ನ ಕೊಟ್ಟಿದೆ. ಸೊ ಓವರಾಲ್ ನೋಡೋದಾದರೆ
ಈಗ ಮೇಲ್ಗಡೆ ಏನಿದೆ ಅಂದರೆ ಖಂಡಿತವಾಗ್ಲೂ 24,800 25,000 ಇದೆಲ್ಲ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಲೆವೆಲ್ಗಳು. ಇವತ್ತು 25,000 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರೋದನ್ನ ನಾಳೆ ಫಾಲೋ ಅಪ್ ಮಾಡಿ ಉಳಿಸ್ಕೊಳುತ್ತಾ ಅನ್ನೋದನ್ನ ನಾವು ನೋಡಬೇಕು. ಉಳಿಸ್ಕೊಂತಲೇ ವಾಪಸ್ 25,000 ಒಳಗಿನ ಬಂದು ಕ್ಲೋಸಿಂಗ್ ಆಯಿತು ಅಂದರೆ ಈಗ 24,800 ಸಪೋರ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ನೋಡಿ ಇಲ್ಲಿ ಒಂದ್ಸಲ ಅಟೆಂಡ್ ಮಾಡಿತ್ತು, ಕೆಳಗಡೆ ಹೋಗಿತ್ತು, ಮತ್ತೆ ಮೇಲೆ ಹೋಗಿರೋದು. ಸೊ 24,800 ಸಪೋರ್ಟ್ ಆಗ್ತಾ ಹೋಗುತ್ತೆ ಮಾರ್ಕೆಟಿಗೆ ಕೆಳಗಡೆ ಬಂದರೆ. ಆದರೆ 25,000ದಿಂದ 25,200 ಈ ಝೋನ್ ಇದೆಯಲ್ಲ, ಇದು ಈಗಲೂ ಕೂಡ ರೆಸಿಸ್ಟೆನ್ಸ್ ಝೋನ್. ಇವತ್ತು ಅಷ್ಟೇ ಕ್ಲೋಸಿಂಗ್ ಆಗಿರುವಂಥದ್ದು. ನಾಳೆ ಯಾವ ರೀತಿಯ ಕ್ಲೋಸಿಂಗ್ ಆಗುತ್ತೆ ಅಂತ ನೋಡೋಣ. ಆಮೇಲೆ ವೀಕೆಂಡ್ ಇರುತ್ತೆ, ಹಾಗಾಗಿ ದಯವಿಟ್ಟು ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಮಾರ್ಕೆಟ್ ಖಂಡಿತವಾಗ್ಲೂ ಪಾಸಿಟಿವ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಲೆವೆಲ್ನ ಸಸ್ಟೈನ್ ಮಾಡುವಂಥದ್ದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡಬೇಕು. ಈ ರೀತಿ ಸಸ್ಟೈನ್ ಆಗದಲ್ಲೇ ವಾಪಸ್ ಒಂದು ಕರೆಕ್ಷನ್ ಬಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಅದು ಇವಾಗ ಅವತಾರ ಏನಾರು ಆಯಿತು ಅಂದರೆ ಪಕ್ಕಾ ಒಂದು ಬುಲ್ ಟ್ರ್ಯಾಪ್ ಸಿಚುವೇಶನ್ ಆಗಿರುತ್ತೆ. ಹಾಗಾಗಿ ವಿಕ್ಸು ಇನ್ನೂ ಕಮ್ಮಿಯಾಗಿ, ನಾಳೆನೂ ಕಮ್ಮಿಯಾಗಿ 14 ಇದಕ್ಕಿಂತ ಕೆಳಗಡೆ ಹೋಗ್ತಿದೆ ಅಂತಂದರೆ ಆಗ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂದರೆ ನಾವು ಕಾನ್ಫಿಡೆನ್ಸ್ ತೋರಿಸ್ಬಿಟ್ಟಿತ್ತು. ಬಟ್ ವಿಕ್ಸು ಮಾರ್ಕೆಟ್ ಮೇಲೆ ಹೋಗಿರೋ ಮಟ್ಟಿಗೆ ಅಷ್ಟು ಕೋರಿಲೇಷನಲ್ಲಿ ಬಿದ್ದಿಲ್ಲ. ಇವತ್ತು ಮಾರ್ಕೆಟ್ 25,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದ್ದಕ್ಕೆ ವಿಕ್ಸು ಇನ್ನೂ ಜೋರಾಗಿ ಬೀಳಬೇಕಾಗಿತ್ತು. ಆದರೆ ಸುಮಾರುಗಳು ಬರ್ತಾನೆ ಇದೆ ನೋಡಿ ಸುದ್ದಿಗಳು. ಏನಂತ ಟ್ರಂಪ್ ಅವ್ರು ಮಾತಾಡಿದ್ರಂತೆ, ಆ್ಯಪಲ್ಲು ಇಂಡಿಯಾದಲ್ಲಿ ಬಿಲ್ಡ್ ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅಂತ ಬಂದಿತ್ತು. ಮತ್ತು ಇಂಡಿಯಾನೂ ಕಡಾಖಂಡಿತವಾಗಿ ಹೇಳಿದೆ, ಇದು ಯಾವುದೇ ಒಂದು ಗ್ಲೋಬಲ್ ಇಂಟರ್ಫಿಯರೆನ್ಸಿಂದ ನಿಂತಿರೋದಲ್ಲ ಈ ರೀತಿ ಆಗಿರೋದು ಅಂತ. ಜೊತೆಗೆ ನ್ಯೂಸ್ ಬರ್ತಾಯಿತ್ತು, ಇಂಡಿಯಾ ರೆಡಿ ಆಗಿದೆ, ಎಲ್ಲ ಒಂದು ಏನೊಂದು ಟ್ಯಾರಿಫ್ ಇತ್ತು US ಮೇಲೆ ಆಗ್ತಾಯಿತ್ತು, ಅದನ್ನೆಲ್ಲ ಝೀರೋ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಬಂದಿತ್ತು. ಅಂತೆ ಕಂತೆಗಳು. ಯಾಕೆಂದರೆ ಟ್ರಂಪ್ ಅವ್ರದ್ದು ಲಾಸ್ಟ್ ಇಯರ್ ಯಾವುದೋ ಒಂದು ಸಲ ಸುದ್ದಿ ಬಂದಿತ್ತಲ್ವ, ಇಯರಲ್ಲಿ ಎಷ್ಟು ಫಾಲ್ಸ್ ಕ್ಲೇಮ್ ಮಾಡಿದ್ದಾರೆ ಅಂತ ಅಮೆರಿಕನ್ ನ್ಯೂಸ್ ಏಜೆನ್ಸಿನೇ 32,000 ಫಾಲ್ಸ್ ಕ್ಲೇಮ್ ನಾನೇ ಹೇಳಿದ್ದು ಈ ಥರ ಮಾಡಿದ್ದಾರೆ ಅಂತ ಬಂದಿತ್ತು ಅಂತ ಇತ್ತು. ಹಾಗಾಗಿ ಯಾವುದನ್ನು ನಂಬಕ್ಕಾಗೋದಿಲ್ಲ ಅನ್ಲೆಸ್ ಅದು ಅಫಿಷಿಯಲ್ ಸೋರ್ಸಿಂದ ಬರೋದಾದಾಗ. ಸೊ ಅನ್ಫಾರ್ಚುನೇಟ್ಲಿ ಈ ಸಲ ಪ್ರೆಸಿಡೆಂಟ್ ಅವ್ರು ಹೇಳೋದನ್ನು ನಾವು ಹಾಗೆ ಮೇಲ್ನೋಟಕ್ಕೆ ನಂಬಕ್ಕೆ ಆಗೋದಿಲ್ಲ. ಅದು ಬಂದಾಗ ಅಫಿಷಿಯಲ್ ಸುದ್ದಿ ಬರ್ತಾ ಹೋಗುತ್ತೆ. ಬಟ್ ಮಾರ್ಕೆಟಿಗೆ ಎಲ್ಲದೂ ಮುಂಚೆನೇ ಗೊತ್ತಿರುತ್ತೆ. ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಕಾಷನಲ್ಲೇ ಇದ್ದಂಗಿದೆ ಇಂಡಿಯಾ ವಿಕ್ಸ್ ನೋಡೋದಾದರೆ. ಹಾಗಾಗಿ ಮಾರ್ಕೆಟ್ ಖಂಡಿತವಾಗ್ಲೂ ಶಾರ್ಟ್ ಟರ್ಮಲ್ಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ, ಪಾಸಿಟಿವ್ ಆಗಿ ಔಟ್ಲುಕ್ ಇಟ್ಕೊಂಡಿರಬೇಕು. ಆದರೆ ಅಗ್ರೆಸಿವ್ ಆಗಿ ಕಾನ್ಫಿಡೆಂಟ್ ಆಗಿ ಪಾಸಿಟಿವ್ ಸೆಂಟಿಮೆಂಟ್ನ ತೊಗೊಳೋ ಥರ ಸೆಂಟಿಮೆಂಟು ವಿಕ್ಸ್ ನೋಡಿದ್ರೆ ಈಗಲೂ ಕೂಡ ನನಗೆ ಕಾಣಿಸ್ತಾ ಇಲ್ಲ. ಸೇಮ್ ವಿತ್ ಬ್ಯಾಂಕ್ ನಿಫ್ಟಿ. ನೋಡಿ ಬ್ಯಾಂಕ್ ನಿಫ್ಟಿನಲ್ಲಿ ರ್ಯಾಲಿ ಬಂದಿಲ್ಲ, ಯಾಕಂದರೆ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ಸೊ ಇವಾಗ ಬೆಸ್ಟ್ ಪಾಸಿಬಿಲಿಟಿ ಇದ್ದಿದ್ದು ಬ್ಯಾಂಕ್ ನಿಫ್ಟಿಗೆ ಇಲ್ಲಿಂದ ಒಂದು ದೊಡ್ಡ ಮೂವ್ಮೆಂಟ್ನ ಮಾಡೋಕ್ಕೆ. ಆದರೆ ಇವತ್ತು ಬ್ರಾಡರ್ ಮಾರ್ಕೆಟಲ್ಲಿ ರ್ಯಾಲಿ ಬಂದಿದೆ, ಬ್ಯಾಂಕ್ ನಿಫ್ಟಿನಲ್ಲಿ ರ್ಯಾಲಿ ಬಂದಿಲ್ಲ. ಕಾರಣ ಏನಾಗ್ತಾ ಇದೆ, ನಿಮಗೆ ಡಾಲರು ಮತ್ತೆ ಅಪ್ರಿಷಿಯೇಟ್ ಆಗೋಕ್ಕೆ ಶುರುವಾಗಿದೆ. ಡಾಲರ್ ಇಂಡೆಕ್ಸ್ ನೋಡ್ತಾ ಬರೋದಾದ್ರೆ ನೋಡಿ ತಿರ್ಗಾ 85 ರೂಪಾಯಿ ಮೇಲ್ಗಡೆ ಹೋಗಿದೆ. ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಬೆಲೆ 85, 86 ಈ ಥರ ಒಂದು ರೂಪಿಗೆ ಅಂದರೆ $1 ಎಷ್ಟು ರೂಪಾಯಿ ಕೊಡಬೇಕು ಅಂತಲ್ವಾ. ಈಗ $1 85 ರೂಪಾಯಿನ ಜಾಸ್ತಿ ಕೊಡಬೇಕು ಅಂತ ಆದಂಗೂ ಕೂಡ ಅದು ಇಂಡಿಯನ್ನ ಬ್ಯಾಂಕಿಂಗ್ ಸೆಕ್ಟರ್ಗೆ ಅದು ಹೊಡೆತ ಬೀಳ್ತಾ ಹೋಗುತ್ತೆ. ಆದರೆ IT ಸೆಕ್ಟರ್ಗೆ ಅದು ಪಾಸಿಟಿವು. ಹಾಗಾಗಿ ಇದು ಡಾಲರ್ ಸ್ಟ್ರೆಂತ್ ಆಗ್ತಾ ಹೋಗುವಂಥದ್ದು ಬ್ಯಾಂಕ್ ನಿಫ್ಟಿಗೆ ಒಳ್ಳೆ ಸೂಚಕ ಅಲ್ಲ. ಸೊ ಅದು ಮತ್ತೆ ವಾಪಸ್ ಮೇಲ್ಗಡೆ ಬಂದಿರುವಂಥದ್ದು ಅಬ್ಸರ್ವ್ ಮಾಡ್ತಾ ಇದೆ. ಇಲ್ಲಿ ನೋಡಿ ಅಗೇನ್ ಎಲ್ಲದರಲ್ಲೂ ಪ್ಯಾಟರ್ನ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಟಿಪಿಕಲ್ ಆಗಿರುವಂಥ ಹ್ಯಾಮರ್ ಪ್ಯಾಟರ್ನು 84 ಹಿಂದೆ ಸಾರಿ ಇದ್ದಿದ್ದಂಥ ಸಪೋರ್ಟು. ನಾನು ಯಾಕೆ ಡಾಲರ್ ಇಂಡೆಕ್ಸ್ನ ಈ ಥರದ್ದೆಲ್ಲ ತೊಗೊಂಡು ಮಾತಾಡ್ತೀವಿ ಅಂದರೆ ಎಲ್ಲಾದರೂ ಒಂದು ಪ್ಯಾಟರ್ನ್ ಅನಲೈಸ್ ಮಾಡೋವಂಥದ್ದು ಯೂಸ್ ಆಗೇ ಆಗುತ್ತೆ. ನೋಡಿ ಇಲ್ಲಿ ಹಿಸ್ಟಾರಿಕಲಿ ನೋಡೋದಾದರೆ ಇಲ್ಲಿ ಸುಮಾರು ದಿನಗಳು, ಸುಮಾರು ವಾರಗಳು ನಿಂತಿದ್ದಂಥ ಝೋನ್ ಅಲ್ವಾ, ಲಕ್ಷ್ಮಣ ರೇಖೆ ಆಗ್ದಂಗೆ ಇದೆ. ಇಲ್ಲಿ ನೋಡಿ ಸಣ್ಣಗೆ ಅಲ್ಲೇ ನಿಂತಿದ್ದಂಥ ಝೋನ್ ವಾಪಸ್ ಬಂತು. ಏನು ಮಾಡ್ತು, 84 ಲೆವೆಲ್ ಬರ್ತಿದ್ದಂಗೆ ಒಂದು ಪಿಕ್ಚರ್ ಪರ್ಫೆಕ್ಟ್ ಹ್ಯಾಮರ್ ಮಾಡಿದೆ. ಹ್ಯಾಮರ್ ಮಾಡಿದ್ರೆ ಅರ್ಥ ಏನು, ವಾಪಸ್ ಖಂಡಿತ ರಿಕವರಿ ಬಂದೇ ಬಿಡುತ್ತೆ ಅಂತಲ್ಲ, ಆದರೆ ಆ ಲೋನ ಬಿಟ್ಕೊಡೋಂಥದ್ದು ಕಷ್ಟ ಇದೆ ಅಂತ. ಅದು ಡೈಲಿ ಕ್ಯಾಂಡಲಲ್ಲಿ, ವೀಕ್ಲಿ ಕ್ಯಾಂಡಲಲ್ಲಿ ಆದಾಗ ಅದಕ್ಕೆ ಇನ್ನೂ ಕೂಡ ಬೆಲೆ ಇರುತ್ತೆ. ಇವತ್ತು ಏಂಜಲ್ ಒಂದು ಕಂಪ್ನಿನಲ್ಲಿ ಕೂಡ ನಾವು ಮಾತಾಡಿದ್ವಿ, ಒಂದು ಫ್ಲಾಗ್ ಆ್ಯಂಡ್ ಪೋಲ್ನ ಯಾವ ರೀತಿಯಾಗಿ ವರ್ಕ್ ಮಾಡೋದಿತ್ತು ಅಂತ. ಸೇಮ್ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇದೆ, ಬ್ಯಾಂಕ್ ನಿಫ್ಟಿ ಅದೇ ರೀತಿಯಾಗಿದೆ ಅಂತ ಮಾತಾಡಿದ್ವಿ. ಇಲ್ಲಿ ಚಾರ್ಟ್ ಸ್ವಲ್ಪ ಪ್ಯಾಟರ್ನ್ ಡಿಸ್ಟರ್ಬ್ ಆದ ಹತ್ರ ಅನಿಸಿರ್ಬೋದು. ಬಿಕಾಸ್ ಇಲ್ಲಿ ನೋಡಿ ಬೆಸ್ಟ್ ಸಿನಾರಿ ಏನಾಯಿತು ಅಂದರೆ ಇಲ್ಲಿ ಬಂತಲ್ಲ, ಇಲ್ಲಿಂದ ಕಂಟಿನ್ಯೂಷನ್ ಬಿಡಬೇಕಾಗಿತ್ತು ಬ್ಯಾಂಕ್ ನಿಫ್ಟಿಗೆ. ಬಟ್ ಬ್ಯಾಂಕ್ ನಿಫ್ಟಿ ಇಲ್ಲಿ ಟೈಮ್ ತೊಗೊತಾರಂಥದ್ದು ಅಷ್ಟು ಒಳ್ಳೆ ಸೂಚಕ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ ಟಿಪಿಕಲ್ ಫ್ಲಾಗ್ ಆ್ಯಂಡ್ ಪೋಲ್ ಇವಾಗ ಸ್ವಲ್ಪ ವೈಡ್ ಆಗ್ತಾ ಇದೆ. ಫ್ಲಾಗ್ ಆ್ಯಂಡ್ ಪೋಲ್ ಅಂದರೆ ಕ್ಲೀನಾಗಿ ಒಂದು ಚಾನಲ್ ಮಾಡಿಕೊಂಡು ಒಂದು ಬ್ರೇಕ್ಔಟ್ ಆಗಬೇಕು, ಆ ರೀತಿ ಆಗಬೇಕು. ಇಲ್ಲಿ ಸಿಚುವೇಷನ್ ಇತ್ತು, ಆದರೆ ಅದನ್ನ ಬ್ಯಾಂಕ್ ನಿಫ್ಟಿ ಯೂಟಿಲೈಸ್ ಮಾಡ್ಕೊಳ್ಳೋ ಥರ ಕಾಣಿಸ್ತಾ ಇಲ್ಲ. ಬಿಕಾಸ್ ಬೇರೆ ಥರದ್ದು ನ್ಯೂಸ್ಗಳು ಅದಕ್ಕೆ ಟೈಪ್ ಆಗಿರೋಂಥದ್ದು ಇದ್ದೇ ಇರುತ್ತೆ. ಸೊ ಓವರಾಲ್ ಗೋಲ್ಡ್ ಅಂತ ನಾವು ನೋಡ್ಕೊಂಬರೋದಾದರೆ ವಾಪಸ್ 92,000 ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಗೋಲ್ಡ್ ಯಾಕೋ ಕೆಳಗಡೆ ಬರೋ ಥರ ಕಾಣಿಸ್ತಾನೆ ಇಲ್ಲ. ಬಟ್ ಎನಿಥಿಂಗ್ ಬಿಲೋ 90,000 ಲೆವೆಲ್ಲು ಯಾರಿಗಾದರೂ ಖಂಡಿತವಾಗ್ಲೂ ತೊಗೊಳ್ಳೇಬೇಕು ಮಾತ್ರ ಇದೆ ಅಂತಂದರೆ 90,000ರಿಂದ 86,000 ಆ ಲೆವೆಲಲ್ಲಿ ಖಂಡಿತವಾಗಿ ನೀವು ಪ್ಲಾನ್ ಮಾಡ್ಬೋದು. ಇದು 100 ಡೇ ಮೂವಿಂಗ್ ಆವ್ರೇಜ್ ಲೆವೆಲ್ ಕೂಡ ಆಗಿರುತ್ತೆ. ಬ್ಲೂ ಲೈನ್ ಕಾಣಿಸ್ತಿರೋದು 100 ಡೇ, ರೆಡ್ ಲೈನ್ ಕಾಣಿಸ್ತಿರೋದು 200 ಡೇ ಮೂವಿಂಗ್ ಆವ್ರೇಜು. ಟ್ರೇಡ್ ಟೂಲ್ಸ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಮೂವಿಂಗ್ ಆವ್ರೇಜ್ ಅಂದರೆ ಏನು ಅಂತ ನಾನು ಕವರ್ ಮಾಡಿದ್ದೀನಿ. ಈ ವಿಡಿಯೋದ ಎಂಡಿಗೆ ಆ ಪ್ಲೇಲಿಸ್ಟ್ನ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸಿಲ್ವರ್ ತಿರ್ಗಾ ಅದು ಕೂಡ 94,000ದಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಕಾಪರ್ ನೋಡಿ ಒಂದು ಒಳ್ಳೆ ಬ್ರೇಕ್ಔಟ್ ಸಿನಾರಿಯೋಗೆ ರೆಡಿ ಇದೆ, ಮಾಡುತ್ತಾ ಅನ್ನೋದನ್ನು ನೋಡಬೇಕು. ಯಾಕೆಂದರೆ ಇಲ್ಲಿ ನೋಡಿ ಒಂದ್ಸಲ ಅಟೆಂಡ್ ಮಾಡಿತ್ತು, ಆ ಅಟೆಂಡ್ ಮಾಡಿ ಅಲ್ಲಿಂದ ಒಂದು ಶಾರ್ಪ್ ರಿಜೆಕ್ಷನ್ ಇತ್ತು. ಈಗ ತಿರ್ಗಾ ಅಟೆಂಡ್ ಮಾಡ್ತಾ ಇದೆ. ಇನ್ ಕೇಸ್ 860 ಲೆವೆಲ್ನ ಈಗ ಬ್ರೇಕ್ ಆಯಿತು ಅಂತಂದರೆ ಒಂದು 880 ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಲೆವೆಲ್ಗೆ ಅಂತಾರೋ ಅಟ್ಲೀಸ್ಟು ಟೆಸ್ಟ್ ಮಾಡೋಕ್ಕೆ ಹೋಗಬೇಕು. ಅಲ್ಲಿ ಪಾಸ್ ತೊಗೊತಾ ಇದೆ. ಬ್ರೇಕ್ಔಟ್ ಕೊಟ್ಟರೆ ಇವತ್ತು ನಾಳೆ ಅಥವಾ ಈ ವಾರದಲ್ಲಿ ಈ ಎಕ್ಸ್ಪೈರಿ ಒಳಗಡೆ ಕೊಡಬೇಕು. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಕಾಪರು. ಯಾಕೆಂದರೆ ಇದು ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಟೆಸ್ಟ್ ಆಗಿರುವಂಥ ನೋಡಿ, ಇದು ಒಂದು ಇದರಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಕೂಡ ಇದೆ ಅಂತ ನಾವು ಮಾತಾಡಿದ್ವಿ ಹಿಂದೆ, ನಿಮ್ಗೆ ನೆನಪಿರ್ಬೋದು. ಬಟ್ ಯಾವಾಗ ಟ್ಯಾರಿಫು ಈ ಥರ ಎಲ್ಲ ಸುದ್ದಿ ಬಂತು ಅದು ಬಿಟ್ಟು ಹೋಯಿತು. ಇದು ಈಗಲೂ ಕೂಡ ಕಪ್ ಆ್ಯಂಡ್ ಹ್ಯಾಂಡ್ಲ್ ಅಂತ ಕರಿಬೋದು ಅಂದರೆ ಇಲ್ಲ, ಯಾಕಂದರೆ ಇಲ್ಲಿ ಬಂದಿರುವಂಥ ಹ್ಯಾಂಡ್ಲು ತುಂಬ ಜೋರಾಗಿ ಹೋಗೋಯ್ತು. ಹ್ಯಾಂಡ್ಲಿದು
ಕ್ಯಾಂಡಲ್ ಅಂದರೆ ಹೆಂಗಿರಬೇಕು, ಒಂಥರ ಚಾನಲ್ ಥರ ಮಾಡಿಕೊಂಡು ಸಣ್ಣದಾಗಿರಬೇಕು. ಬಟ್ ಇದು ತುಂಬ ಜೋರಾಗಿ ಮಾಡ್ತಾ ಹೋಯಿತು. ಆವಾಗಲೇ ನಾವು ಮಾತಾಡ್ಕೊಂಡು ಇದು ಫೇಲ್ಯೂರ್ ಆಗಿರ್ಬೋದು ಅಂತ. ಇಲ್ಲ ಅಂದಿದ್ದರೆ ಹಿಸ್ಟಾರಿಕಲ್ ಲೆವೆಲ್, ಏಕೆಂದರೆ ನೀವು ಕಾಪರ್ ಅಂತ ನೀವು ನೋಡ್ತಾ ಬರೋದಾದರೆ ಕಾಪರಿಂದು ಯಾವಾಗ ಆಲ್ ಟೈಮ್ ಹೈ ಲೆವೆಲು 2024ರಲ್ಲಿ ಮಾಡಿದಂಥ ಲೆವೆಲು, ಬಟ್ 2022ರಲ್ಲಿ ಮಾಡಿದಂಥ ಲೆವೆಲ್ನ ಈ 2024ರಲ್ಲಿ ಟ್ರೈ ಮಾಡಿದೆ. ಈಗಲೂ ಕೂಡ ಅದೇ ಲೆವೆಲ್ ಇದೆ. ಇದು 860 ಲೆವೆಲ್ ಅನ್ನೋದು ನೀವು ಹಿಸ್ಟಾರಿಕಲಿ ನೋಡ್ತಾ ಬನ್ನಿ. ಯಾವುದು ಮಲ್ಟಿ ಇಯರ್ ಹೈ ಲೆವೆಲ್ ಅಲ್ವಾ ಇದು, 22, 24 ಇಲ್ಲೆಲ್ಲ ಈಗ ಒಂದು 2 ವರ್ಷದಿಂದ ಇದೇ ಲೆವೆಲಲ್ಲಿದೆ. ಸೊ ಅಕಸ್ಮಾತ್ ಇದಕ್ಕೆ ಏನಾದ್ರು ಸಕ್ಸಸ್ಫುಲ್ಲಾಗಿ ಬ್ರೇಕ್ಔಟ್ ಕೊಡ್ತು ಅಂದರೆ 4 ಡಿಜಿಟಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಕಾಪರ್, ಆಯಿತಾ. ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಒಂದು ಬಸ್ ಸ್ಟ್ಯಾಂಡು, ಆಲ್ ಟೈಮ್ ಹೈಲ್ ಆಗ್ತಿರುವಂಥ ಬಸ್ ಸ್ಟ್ಯಾಂಡು. ಮೇಲ್ಗಡೆ ಹೋಗುತ್ತೆ ಅನ್ನೋ ನೋಡೋಣ, ಬಟ್ ಇಲ್ಲಿ ನೋಡೋದಾದರೆ ನೀವು ಸಪೋರ್ಟ್ ತೊಗೊಂಡೇ ಹೋಗ್ತಾ ಇದೆ. ಇಲ್ಲಿ ಕ್ಲೀನಾಗಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಇದು ಲೋನ್ಗಳನ್ನ ಹತ್ತತ್ರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೇಲ್ಗಡೆ ಹೈಗಳು ಫ್ಲಾಟ್ ಆಗ್ತಾ ಇದೆ ಅಂದರೆ ಅರ್ಥ ಇದು ಮೋರವರ್ ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಇದ್ದರೆ ಇದನ್ನೇನಂತ ಮಾಡ್ತೀವಿ, ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿತೀವಿ ಇದನ್ನ ಅಲ್ವಾ. ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಆದರೆ ಇದು ಪಾಸಿಟಿವಿಟಿನೇ ತೋರಿಸುತ್ತೆ. ಹಾಗಾಗಿ ನೋಡ್ತಾ ಇರಿ, ಕಾಪರಲ್ಲಿ ಒಂದು ಒಳ್ಳೆ ಬ್ರೇಕ್ಔಟ್ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಆ ಥರ ಆಗುತ್ತಾ ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಇದಿಷ್ಟು ಅಂತ ನೋಡ್ತಾ ಬರೋದಾದರೆ ನ್ಯಾಚುರಲ್ ಗ್ಯಾಸು ಈಗ 300 ಲೆವೆಲ್ನ ಕಳ್ಕೊಂಡು ಕೆಳಗಡೆ ಬಂದಿದೆ. ಸೊ ವೆಯ್ಟ್ ಮಾಡಿ ನೋಡಬೇಕು, ಡಿಸೈಡ್ ಇವಾಗಿಲ್ಲ. ಅದೇ ರೀತಿ US ಮಾರ್ಕೆಟು ಒಂದ್ಸಲ ಕ್ವಿಕ್ಕಾಗಿ ನೋಡ್ಕೊಂಬರೋದಾದರೆ US ಮಾರ್ಕೆಟಲ್ಲಿ ಏನಿದೆ ಇವತ್ತು, US ಮಾರ್ಕೆಟು ಸ್ವಲ್ಪ ಫ್ಲಾಟಾಗಿ ನಡೀತಾ ಇದೆ, ಆಲ್ಮೋಸ್ಟ್ ಫ್ಲಾಟಾಗಿ ನಡೀತಾ ಇದೆ ಇವತ್ತು, ನೋಡೋಣಂತೆ. ಅದೇ ರೀತಿಯಾಗಿ ಕ್ರೂಡ್ ಆಯಿಲಲ್ಲಿ ನೋಡಿ 5400ರಿಂದ ಮೇಲ್ಗಡೆ ಹೋಗೋಕ್ಕಾಗಿಲ್ಲ, ನಿರಾಶೆ ಮಾಡಿದೆ, ದೊಡ್ಡ ಫಾಲ್ ಆಗಿದೆ ಕ್ರೂಡ್ ಆಯಿಲಲ್ಲಿ. ಯಾಕೆ ಕಮೋಡಿಟಿ ಮಾರ್ಕೆಟು ತುಂಬ ವೊಲಟೈಲ್ ಆಗಿರುತ್ತೆ ಅಂದರೆ, ಕೆಲವರು ಒಂದೆರಡು ಪ್ರಶ್ನೆಗಳನ್ನ ಕೇಳಿದ್ರಿ ನೆನ್ನೆ, ನಾನು ಮರ್ತೋಯ್ತು. ಒಂದು SIP ಬಗ್ಗೆ ಕೇಳಿದ್ದೀರಾ ಸರ್, ನಾನು 7-8 SIP ಇಟ್ಟಿದ್ದೀನಿ, ಯಾವ ರೀತಿ ಅಂತ. ಸರ್ SIP ಮ್ಯೂಚುವಲ್ ಫಂಡ್ ಸೀರೀಸು ಕಂಟಿನ್ಯೂ ಮಾಡಿಕೊಡ್ಬೇಕು. ಮ್ಯೂಚುವಲ್ ಫಂಡ್ಸ್ ಅಂತ ಒಂದು ಡೆಡಿಕೇಟೆಡ್ ಸೀರೀಸ್ ಇದೆ, ನೀವು ನೋಡಿ. ನನ್ನ ಪ್ರಕಾರ 2ರಿಂದ 3 SIPಗಳಿದ್ರೆ ಬೇಕಾದಷ್ಟು. ನೀವು ಡೈವರ್ಸಿಫೈ ಮಾಡೋದಿದ್ರೆ ಒಂದು ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಇನ್ನೊಂದು ಬೇಕಾದ್ರೆ ನೀವು ಅಂದರೆ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಬಿಗಿನರ್ ಆಗಿದ್ರೆ ಅಂದರೆ ನೀವು ಸ್ವಲ್ಪ ಎಕ್ಸ್ಪೋಜರ್ ಇದೆ, ಪೋರ್ಟ್ಫೋಲಿಯೋನು ಬಿಲ್ಡ್ ಮಾಡಿದ್ದೀರಾ ಅಂತಂದರೆ ನೀವು ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಫ್ಲೆಕ್ಸಿ ಕ್ಯಾಪು, ಮಲ್ಟಿ ಕ್ಯಾಪು ಈ ಥರದಲ್ಲೂ ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಆ್ಯಕ್ಟಿವ್ ಫಂಡ್ ಅಬ್ಸಲ್ಯೂಟ್ಲಿ ನೆಸೆಸರಿ, ಅದರಲ್ಲಿ ತುಂಬ ಒಂದು ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತಿದೆ ಅಂತಂದರೆ ಆ ರೀತಿಯಾಗಿ ನೀವು ಪ್ಲಾನ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಸೀರೀಸ್ ದಯವಿಟ್ಟು ನೋಡಿ, ಅದರಲ್ಲಿ ಡಿಫ್ರೆಂಟ್ ಸ್ಟ್ರಾಟಜೀಸ್ನ ನಾವು ಮಾತಾಡಿದ್ದೀವಿ. ರೈಟ್ ಇಶ್ಯೂಸ್ ಶೇರ್ಗಳನ್ನ ಇಟ್ಕೊಳೋದಾ ಅಥವಾ ಸೆಲ್ ಮಾಡೋದಾ ಅಂತ ನೀವು ಕೇಳಿದ್ದೀರಾ. ರೈಟ್ ಇಶ್ಯೂಸ್ ಬಗ್ಗೆ ನಾನು ಶಾರ್ಟ್ ಸೀರೀಸಲ್ಲಿ ಒಂದು ವೀಡಿಯೋ ಮಾಡಿದ್ದೆ ಅಂತ ಅನ್ಕೊತೀನಿ. ಬಟ್ ರೈಟ್ ಇಶ್ಯೂಸ್ ಶೇರು ಏನು ಅದರಲ್ಲಿ ಚೇಂಜಸ್ ಆಗೋದಿಲ್ಲ ಸರ್. ಬೇಕಾದ್ರೆ ಇದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವೀಡಿಯೋ ಈ ವೀಕೆಂಡಲ್ಲಿ ಪ್ರಯತ್ನ ಪಡ್ತೀನಿ. ರೈಟ್ ಇಶ್ಯೂಸು ಯಾವಾಗ ಇಶ್ಯೂ ಮಾಡ್ತಾರೆ, ಏನಕ್ಕೆ ಇಶ್ಯೂ ಮಾಡ್ತಾರೆ, ಬೈ ಮಾಡಿದ್ರೆ ಏನಾಗುತ್ತೆ, ಸೆಲ್ ಮಾಡಿದ್ರೆ ಏನಾಗುತ್ತೆ, ಹಿಸ್ಟಾರಿಕಲಿ ಏನಾಗಿದೆ ಅದ್ರ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ಆಗಿ ಮಾತಾಡೋಣ. ಸುರೇಂದ್ರ ಅವರು ಕೇಳಿದ್ರು. ಅದಲ್ಲದೆ ಅಂತ ನಾವು ನೋಡಿದ್ರೆ ಸ್ಟಾಕ್ ಅನಾಲಿಸಿಸ್ಗೆ ಸುಮಾರು ಜನ ಮಾಡಿ ಅಂತ ಹೇಳಿದ್ರೆ ಅದನ್ನ ಕಂಟಿನ್ಯೂ ಮಾಡಿ ಅಂತ ಅದನ್ನ ಪ್ಲ್ಯಾನ್ ಮಾಡ್ತಾ ಹೋಗೋಣಂತೆ. ಅದಲ್ಲದೆ ಕಮೋಡಿಟಿ ಟ್ರೇಡು ಅನಾಲಿಸಿಸ್ ಮಾಡಿ ಅಂತ ಸಂತೋಷ್ ಅವರು ಹೇಳಿದರು. ಜೊತೆಗೆ SIP ಮಾಡ್ತಾ ಇದ್ದೀನಿ ಅಂತ ನಿಂಗಪ್ಪ ಅವರು ಹೇಳಿದ್ರಲ್ವ ಸರ್, ನೀವು ಕೇಳಿದ್ದಕ್ಕೆ ನಾನು ಹೇಳಿದ್ದು, ನೀವು 10,000 SIP ಮಾಡ್ತಾಯಿದ್ದೀರಾ, ಒಳ್ಳೆಯದು. 4 ಥರದ SIP ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ವಿಚ್ ಇಸ್ ಓಕೆ. ತುಂಬ ಡೈವರ್ಸಿಫಿಕೇಷನು ಇರಬಾರ್ದು ಹಂಗಂತ ಎಲ್ಲದು ನೋಡಿ. ಇವಾಗ ಮ್ಯೂಚುವಲ್ ಫಂಡಲ್ಲಿ ಆ ಸೀರೀಸಲ್ಲಿ ನಾನು ಕವರ್ ಮಾಡಿದ್ದೀನಿ. ಈಗೇನು ನೀವು ಎಲ್ಲದು ಒಂದೇ ಥರದ್ದು ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ಸನ್ನು ನೀವು ತೊಗೊಂಡಿದ್ದೀರಾ ಅಂತಂದರೆ ಎಲ್ಲ ಕಂಪ್ನಿಗಳು ಒಟ್ಟಾರೆಯಾಗಿ ಇವಾಗ ತುಂಬ ಡೈವರ್ಸಿಫಿಕೇಷನ್ ಆಗಿಬಿಡುತ್ತೆ. ಒಂದೊಂದ್ಸಲ ಏನಾಗುತ್ತೆ, ಇವರೊಂದು 30 ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ನೀವು ಯಾವುದೋ ಒಂದು SIP ಮಾಡ್ತಾ ಇರೋಂಥದ್ದು, ಇನ್ನೊಂದು ಮ್ಯೂಚುವಲ್ ಫಂಡ್ ಕಂಪ್ನಿ ಅದೊಂದು 30 ಕಂಪ್ನಿ, ಇನ್ನೊಂದು 30 ಕಂಪ್ನಿ, ಒಂದು 90-100 $10,000 ನಾವು ಹಾಕ್ತಾ ಇರೋದಕ್ಕೆ ಒಂದು 90-100 ಕಂಪ್ನಿನಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲದರಲ್ಲೂ ಸಣ್ಣ ಪರ್ಸೆಂಟೇಜ್ ಇನ್ವೆಸ್ಟ್ ಆಗಿರುತ್ತೆ. ಒಂದು ಮೇಲೆ ಒಂದು ಅದೇನಂತಲ್ಲ, ಒಂದು ಏರಿಗೆ ಅಂದರೆ ಒಂದು ನೀರಿಗೆ ಅಂತ, ಹಾಗೆ ಆ ಥರ ಆಗೋಗ್ಬಿಡುತ್ತೆ. ಅದು ಎಲ್ಲೂ ನಿಮ್ಮನ್ನ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಹಾಗಂತ ತುಂಬ ಕಾನ್ಸಂಟ್ರೇಟೆಡ್ ಆಗಿ ಒಂದು 10 ಕಂಪ್ನಿ 15 ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕಾ ಇಲ್ಲ. ಬಟ್ ನೀವೇನು ಮಾಡ್ಬೋದು, ಒಂದು ಡೈವರ್ಸಿಫೈ ಮಾಡ್ತಾ ಹೋಗಬೇಕು. ಅದೇ ಹೇಳಿದಂತ ನಾನು ಇಂಡೆಕ್ಸ್ ಫಂಡು ಆ ಥರ ಪ್ಯಾಸಿವ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಮಲ್ಟಿಪಲ್ ಇಂಡೆಕ್ಸ್ಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ಬೋದು. ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಯಾವ್ಯಾವ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಪಟ್ಟಿ ಸಿಗ್ತಾ ಹೋಗುತ್ತೆ. ಮ್ಯೂಚುವಲ್ ಫಂಡ್ ಏಜೆನ್ಸಿಗೆ ಹೋದರೂ ಸಿಗುತ್ತೆ, ಅಥವಾ ಕೆಲವೊಂದು ವೆಬ್ಸೈಟ್ಗಳಲ್ಲೂ ಸಿಗ್ತಾ ಹೋಗುತ್ತೆ. ನೋಡಿ, ಕಾಮನ್ ಮಾಡಿ, ಎಲ್ಲದರಲ್ಲೂ ಕಾಮನ್ ಇದೆ ಅಂತಂದರೆ ನೀವು ಕೆಲವೊಂದು ಕಂಪ್ನಿಗಳನ್ನ ನಿಲ್ಲಿಸ್ಬೋದು. ಅಂದರೆ ಮೇನಾಗಿ ನೀವು ಯಾವ ರೀತಿ ಡೈವರ್ಸಿಫಿಕೇಷನ್ ಇರಬೇಕು ಅಂತಂದರೆ, ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಒಂದಿಷ್ಟು ಮಾರ್ಕೆಟ್ ಲೀಡರ್ ಕಂಪ್ನಿಗಳಲ್ಲಿ, ಒಂದು ಬ್ಲೂ ಚಿಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಅಂದರೆ ನಿಮ್ಮದು ಆ ಕ್ಯಾಟಗರಿ ಮುಗಿದೋಯ್ತು. ಇನ್ನೊಂದು ನೀವು ಬೇಕಾದ್ರೆ ಸ್ವಲ್ಪ ಸ್ಲೈಟ್ಲಿ ರಿಸ್ಕ್ ತೊಗೊತೀರಾ ಅಂತಂದ್ರೆ ಸ್ವಲ್ಪ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು ಆ ಥರದಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗೋದು. ಸೊ ಸೆಕ್ಟರ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಆ ರೀತಿಯಾಗಿ ಚೇಂಜಸ್ ಇರಬೇಕು, ಅದನ್ನ ನೋಡ್ಕೊಳ್ಳೋಂಥದ್ದು ವೆರಿ ಇಂಪಾರ್ಟೆಂಟು. ಬಟ್ ಮ್ಯೂಚುವಲ್ ಫಂಡ್ ಸೀರೀಸ್ನ ಕಂಟಿನ್ಯೂ ಮಾಡಿದಾಗ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬಟ್ ನೀವು ಏನಾದರೂ ಹೊಸದಾಗಿ ಮಾಹಿತಿ ನೋಡ್ತಾ ಇದ್ದೀರಾ SIPಗಳ ಬಗ್ಗೆ ಅಂದರೆ ಅದರಲ್ಲಿ ಇದೆ. ದಯವಿಟ್ಟು ನೀವು ಹೊಸಬ್ರಾಗಿದ್ದೀರಾ ಅಂತ ನೀವು ಹೇಳಿರೋದ್ರಿಂದ ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ, ಆ ಪ್ಲೇಲಿಸ್ಟ್ನ, ಅದರಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟನ್ನು ಹೊರತುಪಡಿಸಿ ಅಂತ ನೋಡೋದಾದರೆ HCL ಮತ್ತು ಫಾಕ್ಸ್ಕಾನ್, ಇವತ್ತು HCL ಕೂಡ ಪಾಸಿಟಿವ್ ಆಗಿತ್ತು. ನಿಮ್ಗೆ ನೆನಪಿರಿ, ಉತ್ತರ ಪ್ರದೇಶದಲ್ಲಿ ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಪರ್ಮಿಷನ್ ಕೊಟ್ಟಿದೆ ಗೌರ್ಮೆಂಟು. ಸುಮಾರು 3,000 ಕೋಟಿ ಪ್ರಾಜೆಕ್ಟ್ ಅಂತ ಬಂದಿತ್ತು. ಆ ಕಾರಣದಿಂದಾಗಿ ಅದು ಪಾಸಿಟಿವ್ ಆಗಿದೆ. ಅದನ್ನು ಹೊರತುಪಡಿಸಿ ಅಂತ ನೋಡಿದ್ರೆ ಓವರಾಲ್ ಈ ಸಲ IT ಇಂಡೆಕ್ಸ್ ರಿಸಲ್ಟ್ಸ್ ಬಂದಾಗ ಎಗೇನ್ ಲಾರ್ಜ್ ಕ್ಯಾಪ್ ಕಂಪ್ನಿಗಳಿಗಿಂತ ನಮಗೆ ಸ್ವಲ್ಪ ಮಿಡ್ ಕ್ಯಾಪ್ IT ಕಂಪ್ನಿಗಳಿದೆಯಲ್ಲ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಬಂದಿದೆ. ಅದು ಕೂಡ ಒಂದು
ಪಾಸಿಟಿವಿಟಿ ಆಗ್ತಾ ಹೋಗ್ಬೋದು. ಜೊತೆಗೆ ವೋಡಾಫೋನ್ ಐಡಿಯಾ ಕಂಪನಿ 5G ಸರ್ವಿಸಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಯಾವುದೊಂದು ಬ್ಯಾಂಕ್ ರಪ್ಸಿ ತುಂಬ ಒಂದು ಕಷ್ಟದಲ್ಲಿದೆ ಅಂತ ಮಾತಾಡ್ತಿದ್ದೀವಿ. ಅಗೇನ್ ಹೇಳ್ತಾ ಇದ್ದೀನಿ, ಯಾವ ಸ್ಟಾಕ್ಗಳನ್ನು ಮಾತಾಡುವಂಥದ್ದು ಬೈಯಿಂಗ್ ಅಥವಾ ಸೆಲ್ಲಿಂಗ್ ರೆಕಮೆಂಡೇಷನ್ಗೆ ಆಗಿರೋದಿಲ್ಲ. ನ್ಯೂಸ್ ಬಂದಿರೋದನ್ನು ನ್ಯೂಸ್ ಥರದಲ್ಲಿ ಹೇಳ್ತಾ ಇರ್ತೀನಿ. ಡೆಲ್ಲಿ ಮತ್ತು NCR ರೀಜನ್, ನ್ಯಾಷನಲ್ ಕ್ಯಾಪಿಟಲ್ ರೀಜನಲ್ಲಿ 5G ಸರ್ವಿಸಸ್ನ ಓಪನ್ ಮಾಡ್ತಾರೆ ಅಂತ ಸುದ್ದಿ ಬಂದಿತ್ತು, ಯಾವುದು ವೋಡಾಫೋನ್ ಐಡಿಯಾದಲ್ಲಿ. ಜೊತೆಗೆ ಕೆಲವೊಂದು ಟೆಲಿಕಾಮ್ದು ಒಂದು ಪಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿರುತ್ತಲ್ಲ, ಅದರಲ್ಲಿ ಕೆಲವೊಂದು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಾರೆ ಗೌರ್ಮೆಂಟು ಅಂತ ಕೂಡ ಒಂದು ಸುದ್ದಿ ಬಂದಿತ್ತು, ಅದನ್ನ ನೋಡಿದ್ದೆ. ಜೊತೆಗೆ ಟ್ರಾವೆಲ್ ರಿಲೇಟೆಡ್ ಕಂಪ್ನಿಗಳಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಇವಾಗ ನಿಮ್ಗೆ ಗೊತ್ತಿದೆ, ಟರ್ಕಿ ಮತ್ತು ಯಾವ್ಯಾವ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದು ಕಂಟ್ರಿಗಳಿದ್ವಲ್ಲ, ಸ್ಮಾಲ್ ಕಂಟ್ರೀಸ್ ಆ ಕಡೆ ಇರುವಂಥದ್ದು, ಅದೆಲ್ಲದಕ್ಕೂ ಕೂಡ ಇವಾಗ ಇಂಡಿಯನ್ ಕಂಪ್ನಿಗಳು ವಾಲಂಟಿಯರ್ ಆಗಿ ಇವಾಗ ಏನು ಮಾಡಿದ್ದಾರೆ, ಅವರು ನಾವು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕೆಲವರು ಜನನೂ ಕೂಡ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಅದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ ಬಾಂಡ್ ಇಶ್ಯೂ ಆಗಿದೆ. ಜಿಯೋ ಕ್ರೆಡಿಟ್ ಅದು ಒಂದು 1,000 ಕೋಟಿಯಷ್ಟು ಬಾಂಡನ್ನು ರೈಸ್ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮಾತಾಡಬೇಕು, ನಾನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಗೆ ಇನ್ಫ್ಲೇಷನ್ ಡೇಟಾ ತುಂಬ ಕಮ್ಮಿ ಬಂದಿದ್ದರಿಂದ ಮುಂಬರುವ ದಿನಗಳಲ್ಲಿ RBI ರೆಪೋ ರೇಟ್ನ ಇನ್ನೂ ಕೂಡ ಕಮ್ಮಿ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಗ್ಲೋಬಲ್ ಇವೆಂಟಲ್ಲಿ ನೋಡಬೇಕು, ನೆಕ್ಸ್ಟು ಮೇ ಬಿ ಜೂನಲ್ಲಿ ಬರ್ತಾರೆ ಅನಿಸುತ್ತೆ RBI ಮೀಟಿಗೆ. ಸೊ ಯಾರಾದರೂ ಹೋಮ್ ಲೋನು ಮತ್ತೊಂದು ಮಾಡಿದ್ದೀರಾ ಅಂತಂದರೆ ನಿಮಗೆ ಮತ್ತೆ ಒಂದು ಈ ಸಲ ಇಂಟ್ರೆಸ್ಟ್ ರೇಟು ಕಮ್ಮಿ ಮಾಡುವಂಥ ಸಾಧ್ಯತೆ ಇದೆ. ನೀವು ಬ್ಯಾಂಕ್ಗಳ ಜೊತೆ ನೆಗೋಷಿಯೇಟ್ ಮಾಡಿಕೊಂಡು ಅದನ್ನ ನಾವೇನು ಮಾಡಬೇಕಾಗುತ್ತೆ, ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಟರ್ಮ್ ಇನ್ಶೂರೆನ್ಸ್ ಎಗೇನ್ ಯಾರಾದರೂ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಫಾಲೋ ಅಪ್ ಮಾಡಿದ್ರು ಬಜಾಜ್ ಸಿಬ್ಬಂದಿ, ಇನ್ನೂ ನೀವು ಫಾಲೋ ಅಪ್ ಮಾಡಿ ಕಂಪ್ಲೀಟ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಡಿಲೇ ಮಾಡಿದಷ್ಟು ಕೂಡ ನಿಮಗೆ ಪ್ರೀಮಿಯಂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹೊಸದಾಗಿ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಬೇಕು ಅಂತ ಅನ್ಕೊತಿದ್ದೀರಾ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಮೊನ್ನೆ ಕೊಡೋದು ಮರ್ತು ಹೋಗಿದ್ದೀನಿ, ಇವತ್ತು ಕೊಟ್ಟಿರ್ತೀನಿ. ಪಿನ್ ಕಮೆಂಟಲ್ಲಿ ಇರುತ್ತೆ ಆ ಟರ್ಮ್ ಇನ್ಶೂರೆನ್ಸ್, ಆ ಪ್ರಾಡಕ್ಟ್ ಬಗ್ಗೆ ಏನು ಅಂತ ಒಂದು ಡೆಡಿಕೇಟೆಡ್ ಇನ್ಫಾರ್ಮೇಷನ್ ಆಗಿ ಆ ವಿಡಿಯೋನು ಕೂಡ ಮಾಡಿದ್ದೀನಿ. ಅದನ್ನ ಚೆಕ್ಔಟ್ ಮಾಡಿ ನೀವು ಅದನ್ನ ನೋಡಿ ಆ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಅದ್ರ ಕೆಳಗಡೆ ಒಂದು ಫಾರ್ಮ್ ಲಿಂಕ್ ಇರುತ್ತೆ, ಆ ಫಾರ್ಮ್ನ ಫಿಲ್ ಮಾಡಿದ್ರಿ ಅಂತಂದರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.